ಜೈ ಮಹಾವಿಭಾವಂತಿ. ವಿಶೇಷವಾಗಿ ಬಂಗಾರಪೇಟೆಯ ನಮ್ಮ ಜೈನ ಸಮುದಾಯ ಎಲ್ಲ ಗ್ರಾಮದ ಹಿರಿಯರ ಸಮಕ್ಷಮದಲ್ಲಿ ಭಗವಾನ್ ಮಹಾವೀರ ಜಯಂತಿಯನ್ನು ಇವತ್ತು ಹಮ್ಮಿಕೊಂಡಿದ್ದು. ಈ ಜಯಂತಿಯಲ್ಲಿ ನಮ್ಮ ಜೈನ ವಿಶೇಷವಾಗಿ ಮತ್ತು ವಿಶೇಷ ಪೂಜೆಯನ್ನು ನಮ್ಮ ಜೈನ ಸಮುದಾಯ ಭವನದಲ್ಲಿ ಮಾಡಿಸಿ ಆ ಭಗವಂತನ ಆಶೀರ್ವಾದವನ್ನು ಮಾಡಿಸಿ ಇವತ್ತು ಜೈನ ಸಮುದಾಯ ಅಂದರೆ ಇಡೀ ಬಂಗಾರಪೇಟೆ ತಾಲೂಕಿರ್ತಕ್ಕಂಥ ಎಲ್ಲ ರೈತರ ಪರವಾಗಿ, ಬಡವರ ಪರವಾಗಿ, ಯಾರೇ ಕಷ್ಟ ಅಂತ ಬಂದಾಗ ಸ್ಪಂದಿಸಿ ಕೆಲಸ ಮಾಡತಕ್ಕಂಥ ನಮ್ಮ ಜೈನ ಸಮುದಾಯ ಯಾರಿಗೂ ಕೆಟ್ಟದ್ದು ಬಯಸೋದಿಲ್ಲ. ಅವ್ರು ಯಾರಾದ್ರೂ ಇಷ್ಟರ ಮಾಡ್ಕೊಳ್ಳೋದಿಲ್ಲ. ಎಲ್ಲರನ್ನೂ ಕೂಡ ಎಂಥವ್ರು ಬಂದರೂ ಕೂಡ ಪ್ರೀತಿ ಪಾತ್ರೆ ತೊಗೊಂಡು ಹೋಗ್ತಾರೆ. ಎಲ್ಲರೊಟ್ಟಿಗೂ ವಿಶ್ವಾಸ ಇರ್ತಾರೆ. ನನಗೆ ಕೂಡ ಸುಮಾರು 4 ಬಾರಿ ಚುನಾವಣೆ ನಡೆದಾಗ ಕೂಡ ಈ ಸಮುದಾಯ ಪಕ್ಷಾತೀತವಾಗಿ ಎಸ್ ಎನ್ ನಾರಾಯಣ ಸ್ವಾಮಿ ಬೆಂಬಲ ಕೊಟ್ಟು, ಎಸ್ ಎನ್ ನಾರಾಯಣ ಸ್ವಾಮಿ ಬೆಂಬಲ ಮಗ ನಮ್ಮೂರಿನ ಅಭಿವೃದ್ಧಿಗಾಗಿ ಶ್ರಮಿಸ್ತಾರೆ ಅನ್ನೋ ಮಾತನ್ನು ಕೂಡ ವಿಶ್ವಾಸ ಪಟ್ಟುಕೊಂಡಿದ್ದಾರೆ. ಇವತ್ತು ನಾನು ಅದೇ ಉದ್ದೇಶದಿಂದ ಇವತ್ತು ಬಜಾರ್ ರಸ್ತೆಯಲ್ಲಿ ಚರಂಡಿ, ಒಳ್ಳೆ ಸಿಮೆಂಟ್ ರಸ್ತೆ, ಜೈನ ದೇವಸ್ಥಾನದ ಸುತ್ತ ಎಲ್ಲ ರಸ್ತೆಗಳನ್ನು ಕೂಡ ಇವತ್ತು ಒಳ್ಳೆಯ ಸಿಮೆಂಟ್ ರಸ್ತೆಯನ್ನು ಮಾಡ್ತಾಯಿದ್ದೀವಿ. ಯಾಕಂದರೆ ಬೆಳಗ್ಗೆ ಎದ್ದು ಜೈನ ಸಂಪ್ರದಾಯದಂತೆ ಪ್ರತಿಯೊಬ್ಬರು ಅದು ನಾನು ಇನ್ವೆಸ್ಟಿಗೇಷನ್ ಆಸ್ಪೆಕ್ಟಲ್ಲಿ 12 o'clock 1 ನಿಮಿಷಕ್ಕೆ ನೀವು ಹೋಗೋದು ನನಗೆ CCTVಯಲ್ಲಿ ಕಾಣುತ್ತೆ. ಫೋನ್ ಬಂದಿರ್ಬೋದು ಅಂತ ಇಲ್ಲ, ಕೊಲೆ ಆಗಿದ್ದು ಬ್ರಿಡ್ಜಲ್ಲಿ ಮನೆ ಹೋಗಿದ್ದು ಹೆಣ್ಮಕ್ಳು ಕಟ್ಟಿದ್ದಾರೆ. ಅಲ್ಲಿ ಇಬ್ಬರು ಗಂಡಸಿದ್ದಾರೆ ಅಂತ ಹೇಳಿ ನಾವು ಗೊತ್ತಿಲ್ಲ. ಅಲ್ಲಿ ಸ್ವಲ್ಪ ಹೊಂದಿದ್ದಾರೆ ಅಂತ ಆಮೇಲೆ ಬಂದು ಮಾತುಕತೆ ನಡೀತಾರೆ. ಇದಕ್ಕೆ ಚಾಕು ಸತ್ತಿರ್ತಾರೆ ಅಂತ ಇದ್ರ ಬಗ್ಗೆ ನನಗೆ ಈ ಸಮಯದಲ್ಲಿ ಸ್ಪಷ್ಟನೆ ಇಲ್ಲ. ಬಟ್ ಆ ಸಮಯದಲ್ಲಿ 4 ದಿನ ಸ್ಪಷ್ಟವಾಗಿ ಹೇಳಿದ್ದೆ. ಈಗ ಅರೆಸ್ಟ್ ಮಾಡಿ ಆಗಿರೋದ್ರಿಂದ ನಮಗೆ ಆಗೋದೇನಿದೆ ಎಲ್ಲ ಇನ್ವೆಸ್ಟಿಗೇಷನ್ ಮಾಡೋದು, ಡಿಸ್ಕಸ್ ಲೇಡಿ ಬೇರೆ ಇದ್ದಾರೆ. ಸೊ ಅದಕ್ಕೆ ನಮಗೆ ಪ್ರಿಲಿಮಿನರಿಯಾಗಿ ಪೊಲೀಸ್ ಕೆಲಸ ಮಾಡಬೇಕು, ಅದನ್ನು ಮಾಡಿ ಆನಂತರ ಇನ್ವೆಸ್ಟಿಗೇಷನ್ ಪೊಲೀಸ್ ಕಸ್ಟಡಿ ಒಂದು 400 ಮೀಟರ್ ದೂರದಲ್ಲಿ ಅನೈತಿಕ ಸಂಬಂಧ. ಏನು ಹೇಳ್ತಾರೆ ಅಂತ ಹೇಳಿದರೆ, ಮುಂಚೆ ಎದುರುಗಡೆ ಮನೆ ಸಲ್ಲದಾಗಿ ಬೇರೆಯವ್ರಿಗೆ ಅನ್ನೆಸರಿ ಜೋಡಣೆ ಮಾಡೋದು, ಸಂಬಂಧಿಕರು ಅಂತ ಹೇಳ್ತಾರೆ. ಎಕ್ಸಾಕ್ಟಾಗಿ ಯಾವ ಕಡೆ
ಕೊಲೆ ಮಾಡಿರೋದು ಅವರು ನನಗೆ 100% ಖಚಿತ ಇದೆ. ಬಟ್ ಅವ್ರು ಹೇಳಿರೋ ಹೇಳಿಕೆ ಬಗ್ಗೆ ನನಗೆ ಸುಮ್ಮನೆ ಇವಾಗ ಹೇಳಿದ್ದಾರೆ ಅಂತ. ಉದ್ದೇಶನೇ ಹಿಂಗೆ ಹೊಡಿಬಡಿ ಮಾಡಿ ಸಂದೇಶ ಮಾಡಿದ್ರು. ಯಾವುದೇ ಅಚಾನಕ್ ಕೊಲೆ ಆಗಿದೆ ಅವರನ್ನ ಎಲ್ಲ ಒಟ್ಟಿಗೆ ಸೇರಿ ಪ್ಲಾನ್ ಮಾಡ್ತಾರೆ. ಇಟ್ ಈಸ್ ಅ ಜಾಯಿಂಟ್ ಕಾನ್ಸ್ಪಿರಸಿ. ಆ ದಿನ ಇವ್ನಿಗೆ ಕರೆಸಿದ್ದು ಮನೆಗೆ ಉದ್ದೇಶನೇ ಇದೆ.